ನಮಸ್ತೆ. SBS ರಾಗಿ ಮಿಲೆಟ್ಸ್ ಪೌಡ್ರ್ ಬಗ್ಗೆ ನಿಮಗೆ ಫುಲ್ ಡೀಟೇಲ್ ವಿಡಿಯೋ ಬೇಕು ಅಂದರೆ ನಮ್ಮ ಒಂದು ಚಾನಲಲ್ಲಿ ಹೋಗಿ ಸರ್ಚ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಇವತ್ತು 1 ವರ್ಷ ತುಂಬಿರೋಂಥ ಮಗುವಿಂದ 16 ವರ್ಷ ತುಂಬಿರೋರಿಗೆ ನಾವು ಯಾವ ರೀತಿ ಫುಡ್ಡನ್ನು ಮಾಡ್ಕೊಳ್ಬೋದು ನಮ್ಮ ಮಿಲೆಟ್ಸ್ ಪೌಡ್ರಿಂದ ಅಂತ ನೋಡೋಣ. ಫಸ್ಟ್ಗೆ ಒಂದು ಚಿಕ್ಕ ಬೌಲ್ ತೊಗೊಂಡು ಅದಕ್ಕೆ 1 ಸ್ಪೂನಿನಷ್ಟು ಈ ಒಂದು ಮಿಲೆಟ್ಸ್ ಪೌಡ್ರನ್ನ ಹಾಕ್ಕೊಳ್ಳಿ. ಅದಕ್ಕೆ 1/4 ಲೋಟದಷ್ಟು ಟೀ ಕುಡಿಯುವಂಥ ಲೋಟದಲ್ಲಿ 1/4 ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಳ್ಳಿ. ಈಗ ಇದಕ್ಕೆ ಒಂದು ಒಗ್ಗರಣೆ ಬೌಲನ್ನು ಒಲೆ ಮೇಲಿಟ್ಟು ಅದಕ್ಕೆ ಅದೇ ಲೋಟದಲ್ಲಿ ಟೀ ಕುಡಿಯೋ ಲೋಟದಲ್ಲಿ 1 ಲೋಟದಷ್ಟು ನೀರನ್ನು ಹಾಕಿ ಸಿಹಿಗೆ ಬೆಲ್ಲ ಅಥವಾ ಕಲ್ಸಕ್ಕರೆಯನ್ನು ಹಾಕಿ ಕುದಿಯೋದಕ್ಕೆ ಬಿಡಿ. ಇದು ಕುದಿ ಬಂದ ತಕ್ಷಣ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಮಿಶ್ರಣನ ಮಿಲೆಟ್ಸ್ ಪೌಡರ್ ಮಿಶ್ರಣನ ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಕೊಳ್ಳಿ. ಚೆನ್ನಾಗಿ ಇದು ಕುದ್ದು ಬೆಂದಿದೆ ಅಂದ ತಕ್ಷಣ ಬೇಗ ಆಗಿಬಿಡುತ್ತೆ, ಯಾಕಂದರೆ ಎಲ್ಲ ಹುರಿದು ಪ್ರಿಪೇರ್ ಮಾಡಿರೋದ್ರಿಂದ. ಇವಾಗ ಇದಕ್ಕೆ ಒಂದು ಬೇಕು ಅಂದರೆ ನಿಮ್ಗೆ ಇಷ್ಟ ಇದ್ದರೆ ಒಂದು 1/4 ಸ್ಪೂನಷ್ಟು ತುಪ್ಪನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ 1 ವರ್ಷ ತುಂಬಿರೋಂಥ ಮಕ್ಕಳಿಗೆ ಇದನ್ನು ಆರಾಮಾಗಿ ಕೊಡ್ಬೋದು. 1 ವರ್ಷದಿಂದ 16 ವರ್ಷದವರೆಗೂ ಇದನ್ನು ಕೊಡಬಹುದು.